ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮಾತನಾಡೋದು ವೃಷಭ ರಾಶಿಯವರ ಬಗ್ಗೆ. ಈ ವಿಡಿಯೋ ನೀವು ನೋಡ್ತಿದ್ರೆ ಅದು ಯಾದೃಚ್ಛಿಕ ಅಲ್ಲ, ಬ್ರಹ್ಮಾಂಡವೇ ನಿಮಗೆ ಒಂದು ಸ್ಟ್ರಾಂಗ್ ಸಂದೇಶವನ್ನ ಕೊಡ್ತಾ ಇದೆ. ವೃಷಭ ರಾಶಿಯವರ ಜೀವನದಲ್ಲಿ ಬಹಳ ದಿನಗಳಿಂದ ನಿಂತಿದ್ದ ಒಂದು ವಿಚಾರ ಈಗ ಚಲನೆ ಪಡೆಯೋದು ಸಮಯ ಬಂದಿದೆ. ಆದರೆ ಅದಕ್ಕೂ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್, ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರು ಇದ್ರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ವೃಷಭ ರಾಶಿ ಚಕ್ರದ ಎರಡನೇ ರಾಶಿ. ಕೃತಿಕ, ರೋಹಿಣಿ, ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದವರು ವೃಷಭ ರಾಶಿಗೆ ಸೇರ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಅಂದರೆ ಸೌಂದರ್ಯ, ಐಶ್ವರ್ಯ ಮತ್ತು ಭೋಗ. ವೃಷಭ ರಾಶಿಯವರು ಸ್ವಭಾವತಃ ಶಾಂತ ಸ್ವಭಾವದವರು. ಆದರೆ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಬದಲಾಯಿಸೋದು ಕಷ್ಟ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ವಿಳಂಬ, ಅಡಚಣೆ, ಮಾನಸಿಕ ಒತ್ತಡ ಅನುಭವಿಸಿದ್ದಿರಬಹುದು. ಹಣಕಾಸಿನ ವಿಷಯದಲ್ಲಿ ಒಂದು ರೀತಿಯ ಬಿಗಿತ, ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿ ಇದ್ದಿರಬಹುದು. ಆದರೆ ಈಗ ಕೇಳಿ, ಈ ದಿನದಿಂದ ನಿಮ್ಮ ಗ್ರಹ ಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ನೀವು ಮೌನವಾಗಿ ಮಾಡಿದ ಶ್ರಮಕ್ಕೆ ಈಗ ಫಲ ಸಿಗೋ ಸಮಯ ಬಂದಿದೆ. ಕೆಲಸದ ವಿಷಯದಲ್ಲಿ ಒಂದು ಗುಡ್ ನ್ಯೂಸ್ ಕೇಳೋ ಸಾಧ್ಯತೆ ಇದೆ. ಕೆಲವರಿಗೆ ಪ್ರಮೋಷನ್, ಇನ್ನು ಕೆಲವರಿಗೆ ಹೊಸ ಜಾಬ್ ಆಫರ್, ಬಿಸ್ನೆಸ್ನಲ್ಲಿ ಹೊಸ ಆದಾಯದ ಮೂಲ ಶುರು ಆಗೋ ಸೂಚನೆ ಇದೆ. ಹಣದ ವಿಷಯದಲ್ಲಿ ನಿಧಾನವಾಗಿ ಸ್ಥಿರತೆ ಬರುತ್ತೆ. ಹಿಂದೆ ಕೊಟ್ಟ ಸಾಲ ಅಥವಾ ನಿಲ್ಲಿಸಿದ್ದ ಹಣ ವಾಪಸ್ ಬರುವ ಲಕ್ಷಣಗಳು ಕಾಣಿಸ್ತಾ ಇವೆ. ಕುಟುಂಬದಲ್ಲಿ ಇದ್ದ ಒತ್ತಡ, ಜಗಳಗಳು ಶಮನವಾಗುತ್ತೆ. ನಿಮ್ಮ ಮಾತಿಗೆ ಈಗ ಮೌಲ್ಯ ಸಿಗೋ ಸಮಯ ಬಂದಿದೆ. ಪ್ರೀತಿಯ ವಿಷಯದಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ಭಾವನಾತ್ಮಕ ಸ್ಪಷ್ಟತೆ ಸಿಗುತ್ತೆ. ಯಾರು ನಿಜವಾಗಿಯೂ ನಿಮ್ಮ ಜೊತೆ ಇದ್ದಾರೆ, ಯಾರು ಕೇವಲ ಉಪಯೋಗಿಸಿಕೊಳ್ತಾ ಇದ್ದಾರೋ ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಕೆಲವರು ಪ್ರೀತಿಯ ಸಂಬಂಧವನ್ನ ಮದುವೆ ಕಡೆಗೆ ಕರೆದೊಯ್ಯುವ ನಿರ್ಧಾರ ಮಾಡ್ತಾರೆ. ವಿವಾಹಕ್ಕೆ ಸಂಬಂಧಿಸಿದ ಮಾತುಕತೆಗಳು ಶುರು ಆಗುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಈ ದಿನ ಸಣ್ಣ ಲಾಭವಾದರೂ ಅದು ನಿಮಗೆ ಭವಿಷ್ಯದ ಭರವಸೆಯನ್ನ ಕೊಡುತ್ತೆ. ಒಂದು ಮಹತ್ವದ ನಿರ್ಧಾರ ಈ ದಿನ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆದರೆ ಆತುರ ಮಾಡದೆ ನಿಮ್ಮ ಅನುಭವದ ಮೇಲೆ ನಂಬಿಕೆ ಇಟ್ಟು ಮುಂದೆ ಹೋಗಿ. ಈ ದಿನ ಮಹಾಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡಿದರೆ ತುಂಬ ಶುಭ ಫಲ ಅನ್ನೋದು ಸಿಗುತ್ತೆ. ಶುಕ್ರವಾರವಾದರೆ ವಿಶೇಷವಾಗಿ ಬಿಳಿ ಹೂವನ್ನು ಅರ್ಪಿಸಿ ಓಂ ಶುಕ್ರಾಯ ನಮಃ ಅಂತ ಈ ಮಂತ್ರವನ್ನು 11 ಬಾರಿ ಜಪಿಸಿದರೆ ಹಣಕಾಸಿನ ಅಡಚಣೆಗಳು ದೂರವಾಗುತ್ತೆ. ಯಾರೋ ಒಬ್ಬರು ನಿಮಗೆ ಗೊತ್ತಾಗದೆ ಸಹಾಯ ಮಾಡುವ ಪರಿಸ್ಥಿತಿ ಕೂಡ ಬರುತ್ತೆ. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ದಿನ ನಿಧಾನವಾದ ಆದರೆ ಸ್ಥಿರವಾದ ಯಶಸ್ಸಿನ ಆರಂಭ. ನೀವು ನಂಬದಿದ್ರೂ ಕೂಡ ಈ ಸಮಯದಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ಹೆಚ್ಚಾಗೋ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ತುಂಬಾ ಮುಖ್ಯ. ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.